ಆತ್ಮೀಯ ಸ್ನೇಹಿತರೆ, ಇವತ್ತು ಏನಿಲ್ಲಿ ನಾವು ಪ್ರತಿಭಟನೆಗೆ ನಮ್ಮ ಒಕ್ಕೂಟ ಏನು 2026 ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ವಿದ್ಯುತ್ ಕಾಯ್ದೆಯನ್ನು ಖಾಸಗೀಕರಣ ಮಾಡಬೇಕು ಅಂತ ಹೊರಟಿದೆ. ಅದನ್ನು ಬೇಡ ಅಂತ ನಮ್ಮ ಎಲ್ಲ ಒಕ್ಕೂಟದಿಂದ ಇವತ್ತು ಒಂದಿನ ಶಾಂತಿಯುತ ಪ್ರತಿಭಟನೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು GS ಹಾಗೂ ನಮ್ಮ ಇಂಜಿನಿಯರಿಂಗ್ ಅಖಿಲ ಭಾರತ ವಿದ್ಯುತ್ ಇಂಜಿನಿಯರಿಂಗ್ ಅಸೋಸಿಯೇಷನ್ನು ಎಲ್ಲರೂ ಕೂಡ ಇವತ್ತು ಒಂದಿನ ಶಾಂತಿಯುತ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿರೋದ್ರಿಂದ ನಾವು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿರೋದ್ರಿಂದ ಇವತ್ತು ನಾವೊಂದು ಅವ್ರಿಗೆ ಶಾಂತಿಯುತ ಪ್ರತಿಭಟನೆ ಮಾಡಿ ಅವ್ರಿಗೆ ನಮ್ಮ ಸಪೋರ್ಟ್ನ ನಾವು ಕೊಡಬೇಕಾಗಿರ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಏನು ಖಾಸಗೀಕರಣ ಮಾಡೋದ್ರಿಂದ ನಮ್ಮ ಎಲ್ಲ ಅಧಿಕಾರಿ ವರ್ಗದವ್ರಿಗೂ ನಮ್ಮ ನೌಕರರಿಗೂ ಆಗುವಂಥ ಅನಾಹುತದಿಂದ ತಪ್ಪಿಸ್ಕೋಬೇಕಾಗಿರೋದ್ರಿಂದ ನಾವು ಇದನ್ನು ತುಂಬ ವಿರೋಧ ವ್ಯಕ್ತಪಡಿಸ್ಬೇಕಾಗಿರ್ತದೆ. ಅದರಿಂದ ಎಲ್ಲರೂ ಇದು ಯಾರ್ದೂ ಪರ್ಸ್ನಲ್ ಆಗಿರೋದಿಲ್ಲ, ಎಲ್ಲರೂ ಒಗ್ಗಟ್ಟಿನಿಂದ ಹೋದ್ರೇ ಮಾತ್ರ ಇದನ್ನು ನಾವು ಜಯ ಸಾಧಿಸೋಕ್ಕೆ ಸಾಧ್ಯ. ಇಲ್ಲ ಅಂತ ಅಂದರೆ ಇದರಿಂದ ನಾವು ಹಿಂದೆ ಉಳಿದು ಮತ್ತೆ ನಾವೇ ಅದಕ್ಕೆ ಅನಾಹುತಕ್ಕೆ ನಾವೇ ಈಡಾಗ್ತೀವಿ. KPTCL ಎಂಪ್ಲಾಯೀಸ್ ಯೂನಿಯನ್, KPTCL ಎಂಪ್ಲಾಯೀಸ್ ಯೂನಿಯನ್, ನೌಕರರ ಒಗ್ಗಟ್ಟು ಏನೇ ಬರಲಿ ವಿದ್ಯುತ್ ಕ್ಷೇತ್ರದಲ್ಲಿ ಹೊರಗುತ್ತಿಗೆ ಹಾಗೂ ಖಾಸಗೀಕರಣ ಎಲ್ಲ ನೌಕರರು ಹಾಗೂ ಅಧಿಕಾರಿಗಳ ಒಕ್ಕೂಟಕ್ಕೆ, ಕಾರ್ಮಿಕ ಅಧಿಕಾರಿ ಒಕ್ಕೂಟಕ್ಕೆ, ಕಾರ್ಮಿಕ ವಿರೋಧಿ ನೀತಿಗೆ 2026 ವಿದ್ಯುತ್ ಸುಧಾರಣೆ ಕಾಯ್ದೆ ತಿದ್ದುಪಡಿ ಬೇಡ.